ಸರ್ ಖಂಡಿತ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಇವತ್ತು ಏನು ನಮ್ಮ ದೇಶದಲ್ಲಿ ಆಡಳಿತ ಸರ್ಕಾರವನ್ನು ಇದ್ಕೊಂಡು ಅವರು ಪ್ರಶ್ನೆ ಮಾಡಿರೋದು ಸಹಜ. ಅವ್ರು ಪ್ರಶ್ನೆ ಮಾಡಿರೋದಕ್ಕೆ ನಾವು ಕಾರ್ಯರೂಪದಲ್ಲೇ ಉತ್ತರ ಕೊಡ್ತಾ ಇದ್ದೀವಿ. ಯಾಕಂದರೆ ಈಗ 11 ವರ್ಷ ಇಲ್ಲಿ ನಮ್ಮ ತಾಲೂಕಿನ MP ಆಗಿ ಆಳದಂಥವರು ಅವರು ಪಕ್ಷದ ನಾಯಕರೇ. ಹಾಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅವರು? ನಮ್ಮ MP ಅವರು ಡಾಕ್ಟರ್ ಮಂಜುನಾಥ್ ಅವರು ಆಯ್ಕೆಯಾಗಿ ಬಂದರು, ಬರೀ ಇನ್ನೂ 2 ವರ್ಷ ಆಗಿರೋದು. 2 ವರ್ಷದಲ್ಲಿ ಅವ್ರು ಮಾಡಿರುವಂಥ ಸಾಧನೆಯನ್ನು ಎಳೆಯಾಗಿ ನಾವು ದಾಖಲೆ ಸಮೇತ ಮಾಧ್ಯಮದೊಂದೇ ಬರೋದಕ್ಕೆ ರೆಡಿ ಇದ್ದೀವಿ. ಅವ್ರು 11 ವರ್ಷದ ಸಾಧನೆ ಬೇಕಾದ್ರೆ ಬರಲಿ. ಇವತ್ತೇನು ರೈಲ್ವೆ ಕೇಳಿದ್ದಾರೆ, ನಾನು ಫೆಬ್ರವರಿ ತಿಂಗಳಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರನ್ನ ನಾನು ರೈಲ್ವೆ ವಿಚಾರದಲ್ಲಿ ತುರ್ತಾಗಿ ಜರೂರಾಗಿ ಈ ಒಂದು ಇದು ಒಂದು ಪ್ರಗತಿ ಕಾಣಲೇಬೇಕು, ತುರ್ತಾಗಿ ಈ ಒಂದು ಮೇಲ್ಸೇತುವೆ ನಿರ್ಮಾಣ ಆಗಬೇಕು ಅಂತ ನಾನು ಅವರಿಂದ ಬಿದ್ದಿದ್ದು ನಿಜ. ಬಿದ್ದ ತಕ್ಷಣ ಅವರು ಕೇಂದ್ರ ರೈಲ್ವೆ ಸಚಿವರಿಗೆ ನನ್ನ ಮನವಿಗೆ ಹೋಗಟ್ಟು ಅವರು ಪತ್ರವನ್ನು ಸಹ ಬರೆದ್ರು. ತಾವು ಮಾಧ್ಯಮದವರು ವೀಕ್ಷಣೆ ಮಾಡಿದ್ದೀರಾ, ಮೊನ್ನೆ ಬಂದವರು ಆ ಪ್ರಗತಿಯನ್ನು ಪರಿಶೀಲನೆ ಸಹ ಮಾಡಿದ್ರು. ಇವತ್ತು ಈಲಲ್ಗೆಯಿಂದ ಏನು ನಮ್ಮ ಸಂಬಂಧವರು ತಮಿಳುನಾಡು ಬಾರ್ಡರ್ ಇದೆ, ಇಲ್ಲಿವರೆಗೂ 150 ಕೋಟಿ ರೂಪಾಯಿ ಅನುದಾನವನ್ನು ಕೇಂದ್ರ ಸರ್ಕಾರದ್ದೇ ಬಂದಿರೋದು. ಇವತ್ತು ಆನೇಕಲ್ಲು ರೈಲ್ವೆ ನಿಲ್ದಾಣ ತಾವು ಹೋಗಿ ನೋಡ್ಬೋದು, ಡಬಲ್ ಟ್ರ್ಯಾಕ್ ಎಲ್ಲ ಪ್ರಗತಿ ಕಾಣ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ದೆ. ಆದರೆ ಯಾಕೆ ಇಷ್ಟು ತಡ ಆಗಿದೆ ಅನ್ನೋದಕ್ಕೆ ನಾನು ರೀಸನ್ ಸಹ ಕೊಡ್ತೀನಿ. ಮುಂದಿನ ತಿಂಗಳಲ್ಲಿ ಅದರ 70 ಕೋಟಿ ರೂಪಾಯಿ ಅನುದಾನದಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಅಪ್ರೂವಲ್ ಮುಂದಿನ ತಿಂಗಳಲ್ಲಿ ಸಿಗ್ತಾ ಇದೆ. ಈಗ 3 ಅಧಿಕಾರಿಗಳಲ್ಲಿ ಇಂದ ಸಹಿ ಪಡೆದಿರುವಂಥ ಕೆಲಸ ಮುಗಿದಿದೆ. ಹುಬ್ಬಳ್ಳಿಯಲ್ಲಿ ಇಲಾಖೆ ಕಚೇರಿಯಲ್ಲಿ ಈ ಫೈಲ್ ಇದೆ, ಬೇಕಾದರೆ ತಾವು ಸಹ ಮಾಹಿತಿ ತಗೋಬೋದು. ಇನ್ನು 2 ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಸಹಿ ಮಾಡೋದು ತಡ ಆಗ್ತಾ ಇದೆ. ಸಹಿ ಆದ ತಕ್ಷಣ ಮುಂದಿನ ತಿಂಗಳಲ್ಲಿ 70 ಕೋಟಿ ರೂಪಾಯಿ ಅನುದಾನದಲ್ಲಿ ಏನು ರೈತರ ಜಮೀನು ಸಹ ಅದಕ್ಕೆ ಅಕ್ವೈರ್ ಆಗಬೇಕಾಗಿದೆ, ಅದು ನಮ್ಮ ಗ್ರಾಮದ್ದೇ. ಆದರೆ ರಾಜ್ಯ ಸರ್ಕಾರದಲ್ಲಿ ಇವತ್ತೇನು ತಾವೆಲ್ಲ ಇದು STRR ರೋಡು ಎಲ್ಲ ನೋಡಿದ್ದೀರಾ. ಈಗ ಮೊನ್ನೆ ತಾನೇ ಗುದ್ಲಿ ಪೂಜೆ ಮಾಡಿದ್ರು ಸಿದ್ದರಾಮಯ್ಯ ಅವರು, CM ಬಂದು. ಇನ್ನೂ ಒಂದು ಚನಕೆ ಮುಣ್ಣೆತ್ತಿಲ್ಲ, 1000 ಕೋಟಿ ರೂಪಾಯಿ ಅಂತ. ಅದು ಏನು KHB ಅನುದಾನದ್ದು. ಇವ್ರ ಸರ್ಕಾರದ್ದು ಏನಿಲ್ಲ. ರೈತರ ಜಮೀನು ಅದೇ ಒಂದು ನಿವೇಶನಗಳನ್ನ, ಕಾರ್ನರ್ ನಿವೇಶನಗಳ ಮೇಲೆ ಸಾಲ ತೆಗೆಯೋದು, ನಾವೇನು ಗುದ್ಲಿ ಪೂಜೆ ಮಾಡ್ತೀವಿ ಅನ್ನೋದು, ಸ್ಟೇಡಿಯಂ ಅನ್ನೋದು. ಇನ್ನೂ ಒಂದು ಬಾಂಡ್ಲಿ ಮಣ್ಣು ಹಾಕಿಲ್ಲ, ಒಂದು ಚನಕೆ ಮಣ್ಣೆತ್ತಿಲ್ಲ. ಆದರೆ ನಮ್ಮದು ಪ್ರಗತಿ ಕಾಣ್ತಾ ಇದೆ. ಇದೇ ಚಂದಾಪುರದಲ್ಲಿ ತಾವು ನೋಡ್ಬೋದು ಮೇಲ್ಸೇತುವೆ, ಈಲಲ್ಗೆ ರೈಲ್ವೆ ಸ್ಟೇಷನ್ ನೋಡ್ಬೋದು. ಇದೇ ರೀತಿ ನಮ್ಮ ಇಡೀ ರಾಜ್ಯವೇ ಕಣ್ತುಂಬಿ ನೋಡುವಂಥ ಉಸ್ಕೂರು ಜಾತ್ರೆ ಕಣ್ತುಂಬಿಕೊಳ್ಳಲು ಸಿಂಗನಗರದ ಹತ್ರ ಮೇಲ್ಸೇತುವೆ ನಿರ್ಮಾಣ ಆಗ್ತಾ ಇರ್ತದೆ ನೋಡ್ಬೋದು. ಇದೆಲ್ಲ ನಮ್ಮ ಕೇಂದ್ರ ಸರ್ಕಾರದ ಕೊಡುಗೆನೇ, ಇದೇನು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಅಲ್ಲ. ಇವತ್ತು 70 ಕೋಟಿ ರೂಪಾಯಿ ಅನುದಾನದಲ್ಲಿ ಏನು DPR ಆಗ್ತಾ ಇದೆ. ಪ್ಲಾನ್ ಅಪ್ರೂವಲ್ ಮುಂದಿನ ತಿಂಗಳಲ್ಲಿ ನಾವು ಪ್ಲಾನ್ ಸಹ ನಿಮ್ಮ ಮಾಧ್ಯಮ ಮುಂದೆ ನಾನು ಇಡೋದಕ್ಕೆ ರೆಡಿ ಇದ್ದೀನಿ. ಇವತ್ತು ನಮ್ಮ ರೈತರನ್ನ, ಆಲ್ದಳ್ಳಿ ಗ್ರಾಮದಲ್ಲಿ ರೈತರನ್ನ ಅತಿಬೆಲೆ ರಸ್ತೆಯಲ್ಲಿ ಮನವೊಲಿಸಿ ಈಗ ರಾಜ್ಯ ಸರ್ಕಾರದಲ್ಲಿ ಇವರು STRR ರಸ್ತೆ ಮಾಡೋದಕ್ಕೆ ರೈತರಿಗೆ ದುಡ್ಡು ಕೊಡೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ನಮ್ಮ ಕೇಂದ್ರ ಸರ್ಕಾರ ಅನುದಾನದಲ್ಲಿ 1:4 ಯಥೇಚ್ಛವಾಗಿ ನಾವು ರೈತರಿಗೆ ಅವರ ಒಂದು ಪರಿಹಾರವನ್ನು ಸ್ಥಳಕ್ಕೆ ಕೊಡುವ ಮುಖಾಂತರ ನಾವು ಕೂಡಲೇ, ಅದು ಏನು ನಾಳೆ ನಾಳಿದ್ದು ಅಂತ ಹೇಳಲ್ಲ, ನಾವು ಅನುಮೋದನೆ ತಂದು DPR ಎಲ್ಲ ಆಗಿ ಕೆಲಸ ಎಲ್ಲ ಪ್ರಗತಿ ಆಗೋದು 1.5 ವರ್ಷ ಕಾರ್ಯ ಹಿಡಿಸುತ್ತೆ. ಅದೇನು ಸಣ್ಣ ಪುಟ್ಟ ಕೆಲಸ ಅಲ್ಲಿ 70 ಕೋಟಿ ರೂಪಾಯಿ ಕೆಲಸ. ನಾವು ಆ ಕೆಲಸದಲ್ಲಿ ನಾವು ಹಿಂದೆನೇ ಏನು ನೈತಿಕತೆ ಹೊಣೆ ಇದ್ದೆ, ಅದರ ಹಿಂದೆ ಆ ಫೈಲಿಂದೇ ನಾನು ಓಡಾಡ್ತಾ ಇದ್ದೀನಿ.